ತುಂಬ ಜನ ಕೇಳ್ತಾ ಇದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಈ ವಿಡಿಯೋ ನಿಮಗಾಗಿ. ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಏನು? ಎಂ ಚಿನ್ನಸ್ವಾಮಿ ಅಂದರೆ ಮಂಗಳಂ ಚಿನ್ನಸ್ವಾಮಿ, ಮಂಡಿದವ್ರು ಕಣ್ರಿ. ಮಂಗಳಂ ಚಿನ್ನಸ್ವಾಮಿ 1900ನೇ ಇಸ್ವಿಲಿ ಇವತ್ತು ಹುಟ್ಟಿದ್ರು, ಮಾರ್ಚ್ 29ನೇ ತಾರೀಕು. ಈ ಪುಣ್ಯಾತ್ಮನ ಇವತ್ತು ಹುಟ್ಟಿದಬ್ಬ. ಎಂಥ ದಿನ ವಿಡಿಯೋ ಮಾಡಿದ್ದೀನಿ. ಮಂಗಳಂ ಚಿನ್ನಸ್ವಾಮಿ ಮಾರ್ಚ್ 29, 1900ನೇ ಇಸ್ವಿಲಿ ಹುಟ್ಟಿದ್ರು. ವೃತ್ತಿಯಿಂದ ವಕೀಲರಾಗಿದ್ದರು. KSCA ಫೌಂಡರ್ ಮೆಂಬರ್, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸಂಸ್ಥಾಪಕ ಸದಸ್ಯರಲ್ಲಿ ಚಿನ್ನಸ್ವಾಮಿಯವರು ಒಬ್ಬರು. ಭಾಳಷ್ಟು ದಿನ ಸೆಕ್ರೆಟರಿ ಆಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು, BCCI ಸೆಕ್ರೆಟರಿ ಆಗಿದ್ದರು. ಕ್ರಿಕೆಟ್ ಬಗ್ಗೆ ತುಂಬ ಕೆಲಸಗಳನ್ನು ಮಾಡಿದ್ರು. 1969ನಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಜಾಗನ ಸರ್ಕಾರದ ಅಧಿಕಾರಿಗಳ ಸಂಬಂಧಪಟ್ಟ ಇಲಾಖೆಯ ಮನವೊಲಿಸಿ ಅಂಥ VIP ಜಾಗದಲ್ಲಿ ಸ್ಟೇಡಿಯಂ ಕಟ್ಟೋದಕ್ಕೆ ಜಾಗ ಪಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪುಣ್ಯಾತ್ಮ ಇದೇ ಮಂಗಳಂ ಚಿನ್ನಸ್ವಾಮಿ. 1969ನಲ್ಲಿ ತಗೊಂಡ್ರು ಇದನ್ನ. ಹಾಗಾಗಿ ಅದಕ್ಕೆ ಮಂಗಳಂ ಚಿನ್ನಸ್ವಾಮಿ ಸ್ಟೇಡಿಯಂ, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಲೇ ಹೆಸರಿಟ್ಟರು. ಇವ್ರಿಗೆ ಇಷ್ಟ ಆಗಲಿಲ್ಲ, ನಂದು ಬೇಡಪ್ಪ, ನಾನು ಯಾಕೆ ಇಂಥ ದೊಡ್ಡ ಎಂತೆಂಥ ದಿಗ್ಗಜರಿದ್ದಾರೆ ಕರ್ನಾಟಕ ಕ್ರಿಕೆಟಲ್ಲಿ, ಯಾರ್ದಾರಡಿ ನಂದು ಬೇಡ ಅಂತ. ಆದರೆ ಕರ್ನಾಟಕ ಕ್ರಿಕೆಟ್ಗೆ ಮತ್ತು ಭಾರತೀಯ ಕ್ರಿಕೆಟ್ಗೆ ಅವರು ಸಲ್ಲಿಸಿದ ಅನುಪಮ ಸೇವೆಯನ್ನು ಪರಿಗಣಿಸಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ, ಯಾಕೆಂದರೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಇದೇ ಜಾಗದಲ್ಲೇ ಸ್ಟೇಡಿಯಂ ಆಗಬೇಕು ಅಂಥೇಳಿ ಒತ್ತಾಯ ಮಾಡಿ ಭಾಳ ಪ್ರೀತಿಯಿಂದ ಗದರಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಆ ಜಾಗ ತಗೊಂಡ್ರು ಕಣ್ರಿ 1969ನಲ್ಲಿ. ಹಾಗಾಗಿ ಅದಕ್ಕೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಾಗ ನೀವು ಅವ್ರನ್ನ ನೆನ್ಕೋಬೇಕು. ನಿಮ್ಮ ಅನುಪಮ ಸೇವೆಯನ್ನು ಈ ಸಮಾಜ ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ಮಂಗಳಂ ಚಿನ್ನಸ್ವಾಮಿಯವರೇ ಸಾಕ್ಷಿ. ಕ್ರಿಕೆಟ್ ಆಟಗಾರರಲ್ಲದೆ ಇದ್ದರೂ ಜಗತ್ತಿನ ಅತ್ಯಂತ ಪ್ರಮುಖ ಕ್ರಿಕೆಟ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವ್ರ ಹೆಸರಿಟ್ಟರು ಅಂತಂದರೆ ಅವ್ರು ಮಾಡಿದಂಥ ಅನುಪಮ ಸೇವೆ ಅಲ್ವೇನ್ರಿ ಅವ್ರ ಹೆಸರನ್ನು ಶಾಶ್ವತಗೊಳಿಸಿದ್ದು. ಚಿನ್ನಸ್ವಾಮಿಯವರಿಂದ ನಾವು ಕಲಿಬೇಕಾದಂಥ ಪಾಠ ಇದು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಾಗ ಅವ್ರು ನೆನೆಸ್ಕೊಳ್ರಿ.